ವಿಚಾರಣೆಗೆ ಕರೆತರುವುದಕ್ಕೆ ಹೋದಂತಹ ಪೊಲೀಸರ ಮೇಲೆಯೇ ಹಲ್ಲೆಯಾಗಿದೆ. ಆರೋಪಿಗಳಿಂದ ಎಎಸ್ಐ ಪಿಎಸ್ಐ ಮೇಲೆ ಹಲ್ಲೆ ಮಾಡಿರುವ ಆರೋಪ ಕೇಳಿಬರ್ತಾ ಇದೆ. ಕೌಟುಂಬಿಕ ಕಲಹದ ವಿಚಾರಣೆಗೆ ಹೋಗಿದ್ದಂತಹ ಸಂದರ್ಭದಲ್ಲಿ ಎಎಸ್ಐ ಮತ್ತೆ ಪಿಎಸ್ಐ ಮೇಲೆ ಹಲ್ಲೆ ಮಾಡಿರುವ ಆರೋಪ ಕೇಳಿ ಬರ್ತಾ ಇದೆ. ರಾಯಚೂರಿನ ಲಿಂಗಸಗೂರು ತಾಲೂಕಿನ ಮಟ್ಟೂರು ತಾಂಡಾದಲ್ಲಿ ನಡೆದಿರುವಂತಹ ಘಟನೆ ಇದು. ಆರೋಪಿ ರಾಮಪ್ಪ ಕೃಷ್ಣ ಸಕ್ಕುಬಾಯಿ ರಾಮಪ್ಪರಿಂದ ಹಲ್ಲೆಯನ್ನ ಮಾಡಲಾಗಿದೆ. ಕೌಟುಂಬಿಕ ಕಲಹದ ವಿಚಾರಣೆಗೆ ಹೋದಂತಹ ಎಎಸ್ಐ ವೆಂಕಟಪ್ಪ ನಾಯಕ ಎಎಸ್ಐ ಅವರ ಬಟ್ಟೆ ಹರಿದು ಮೊಬೈಲ್ ಅನ್ನ ಒಡೆದು ಕಂಬಕ್ಕೆ ಕಟ್ ಹಾಕಿ ಹಲ್ಲೆಯನ್ನ ಮಾಡಲಾಗಿದೆ. ಎಎಸ್ಐ ಬೈಕ್ ಅನ್ನ ಎತ್ಕೊಂಡು ಹೋಗಿ ಮನೆಯಲ್ಲಿ ಇಟ್ಕೊಂಡಿದ್ದಾರೆ ಆರೋಪಿಗಳು. ಹಲ್ಲೆ ಮಾಡಿದ್ದು ಅಲ್ಲದೆ ಪೊಲೀಸರಿಗೆ ಜೀವ ಬೆದರಿಕೆಯನ್ನ ಹಾಕಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಸ್ಥಳಕ್ಕೆ ಹೋದ ಮುದಗಲ್ ಪಿಎಸ್ಐ ವೆಂಕಟೇಶ್ ಮೇಲೂ ಕೂಡ ಹಲ್ಲೆ ಮಾಡಿದ್ದಾರೆ. ಎಎಸ್ಐ ವೆಂಕಟಪ್ಪ ನಾಯಕ ಪಿಎಸ್ಐ ವೆಂಕಟೇಶ್ಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಹಲ್ಲೆ ಮಾಡಿದ ಇಬ್ಬರು ಆರೋಪಿಗಳು ಪೊಲೀಸರ ವಶಕ್ಕೆ ಸಿಕ್ಕಿದ್ದಾರೆ. ಮುದಗಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಪೊಲೀಸ್ನವರು ತಮ್ಮ ಕರ್ತವ್ಯವನ್ನ ನಿಭಾಯಿಸೋದಕ್ಕೆ ಬಂದಿದ್ದಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಹಲ್ಲೆ ಮಾಡಿದ್ದಾರೆ ಅಂತಂದ್ರೆ ಅವ್ರನ್ನ ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ, ಪೊಲೀಸ್ ಅಂತ ಅನ್ಕೊಂಡ್ಬಿಟ್ಟಿದಾರೋ ಅಥವಾ ಯಾರೋ ತಮ್ಮ ಸಂಬಂಧಿಕರು ಅನ್ಕೊಂಡ್ಬಿಟ್ಟಿದಾರೋ ಗೊತ್ತಾಗ್ತಾ ಇಲ್ಲ. ನೋಡಿ ಯಾವ ರೀತಿಯಾಗಿ ಶರ್ಟ್ ಅನ್ನ ಇಟ್ಕೊಂಡು ಹರಿದು ಹಲ್ಲೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸರಿಯಾಗಿ ಬೀಳ್ತವೆ ಒದೆಗಳು. ಇವ್ರುಗಳಿಗೂ ಕೂಡ ಸರಿಯಾಗಿ ಶಿಕ್ಷೆ ಕೊಟ್ಟೆ ಕೊಡತ್ತೆ ಕೋರ್ಟ್ ಕೂಡ. ಪಿಎಸ್ಐ ಮತ್ತೆ ಅವರ ಬಟ್ಟೆಯನ್ನ ಹರಿದು ಹೇಗೆ ಹಲ್ಲೆಯನ್ನ ಮಾಡ್ತಾ ಇದ್ದಾರೆ ನೋಡಿ. ವಿಚಾರಣೆಗೆ ಕರೆದ್ರೆ ಅಥವಾ ಏನೋ ಮನೆಗೆ ತೆರಳಿದಂತಹ ಸಂದರ್ಭದಲ್ಲಿ ಕೌಟುಂಬಿಕ ಕಲಹದ ಸಮಸ್ಯೆಯನ್ನ ಬಗೆಹರಿಸಬೇಕು ಅಂತ ಹೋದಂತಹ ಸಂದರ್ಭದಲ್ಲಿ ಯಾಕೆ ಈ ರೀತಿಯಾಗಿ ಹಲ್ಲೆ ಮಾಡಿದ್ದು? ಎಎಸ್ಐ ಅವರ ಬಟ್ಟೆ ಹರಿದಿದ್ ಯಾಕೆ? ಮೊಬೈಲ್ ಅನ್ನ ಒಡೆದು ಹಾಕಿದ್ ಯಾಕೆ? ಮೊಬೈಲ್ ಹೊಡೆದಿದ್ದು ಅಲ್ಲದೆ ಕಂಬಕ್ಕೆ ಕಟ್ ಹಾಕಿ ಹಲ್ಲೆ ಮಾಡ್ತಾರೆ ಅಂತಂದ್ರೆ ಎಷ್ಟಿರ್ಬೇಕು ಇವ್ರಿಗೆ? ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅನಿಲ್, ಎಎಸ್ಐ ಮತ್ತೆ ಪಿಎಸ್ಐ ಮೇಲೆ ಹಲ್ಲೆ ಮಾಡೋದಕ್ಕೆ ಕಾರಣ ಏನು? ಈಗ ಅವ್ರು ಏನ್ ಹೇಳ್ತಾ ಇದ್ದಾರೆ? ಕೌಟುಂಬಿಕ ಕಲಹನ ಅಥವಾ ಬೇರೆ ಏನಾದ್ರೂ ಅಲ್ಲಿ ನಡೀತಾ ಸ್ಥಳದಲ್ಲಿ ಯಾವಾಗ ಆಗಿರುವಂತಹ ಘಟನೆ ಇದು ಅಂತ ಹೇಳಿ. ನಿಜವಾಗ್ಲೂ ರಮ್ಯ, ಏನು ಅಲ್ಲಿ ರಾಯಚೂರು ಜಿಲ್ಲೆ ಲಿಂಗಸಗೂರು ತಾಲೂಕಿನ ಮುದಗಲ್ ಪಟ್ಟಣದ ಪಕ್ಕದಲ್ಲಿ ಬರುವಂತ ಮುಷ್ಟೂರು ತಾಂಡದಲ್ಲಿ ನಡೆದಿರುವಂತ ಘಟನೆ ಆಗಿರುವಂತದ್ದು. ಆದ್ರೆ ಏನು ಮಲ್ಲಪ್ಪ ಎನ್ನುವಂತವರು ಈ ರಾಮಕೃಷ್ಣ ಹಾಗೂ ಸುಖಬಾಯಿ ಅವರ ಮೇಲೆ ಕೂಡ ಒಂದು ದೂರು ನೀಡಿರ್ತಾರೆ. ದೂರು ನೀಡಿದಂತಹ ಸಂದರ್ಭದಲ್ಲಿ ಇಲ್ಲಿ ಎಎಸ್ಐ ಮತ್ತೆ ಪಿಎಸ್ಐಗಳು ಕೂಡ ವಿಚಾರಣೆಗೆ ಕರೆತರಲಿ ಅಂತೆಂದು ಇಬ್ರು ಮೇಲೆ ಆರೋಪಿಗಳನ್ನ ಕೂಡ ಇದು ಕರ್ಕೊಂಡ್ಬರಲು ಕೂಡ ಗ್ರಾಮಕ್ಕೆ ಹೋಗಿರುವಂತದ್ದು. ಆದ್ರೆ ಮಲ್ಲಪ್ಪನ ಮಗನಾದ ರೈಲ್ವೆ ಪೊಲೀಸ್ ಕೂಡ ಆಗಿರ್ತಾನೆ ಆ ರಾಘವೇಂದ್ರ ಎನ್ನುವಂತವ್ರು. ಅವರನ್ನು ಕೂಡ ಅಲ್ಲಿ ಏನು ಆ ಸ್ಥಳಕ್ಕೆ ನೀವು ಪೊಲೀಸರನ್ನು ಕರ್ಕೊಂಡ್ ಬಂದಿದ್ದೀರಿ ಎನ್ನುವಂತ ಕಾರಣದಿಂದಾಗಿ ಅಲ್ಲಿ ಸ್ಥಳದಲ್ಲಿ ಕೂಡ ಒಂದು ಕಂಬಕ್ಕೆ ಕಟ್ಟಿ ಹಾಕಿರುವಂತ ಘಟನೆ ಕೂಡ ವಿಡಿಯೋ ವೈರಲ್ ಆಗ್ತಾ ಇರುವಂತದ್ದು. ಇನ್ನು ವಿಚಾರಣೆಗೆ ಹೋದಂತ ಪೊಲೀಸರ ಮೇಲೆ ಕೂಡ ಒಂದು ಹಲ್ಲೆ ಆಗಿದೆ ಎನ್ನುವಂಥದ್ದು ಆರೋಪ ಕೂಡ ಕೇಳಿ ಬರ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಕೂಡ ಲಿಂಗಸೂರು ತಾಲೂಕು ಆಸ್ಪತ್ರೆಯಲ್ಲಿ ಕೂಡ ಎಎಸ್ಐ ಮತ್ತು ಪಿಎಸ್ಐ ಕೂಡ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಇನ್ನೊಂದು ಅವರು ಇಬ್ಬರು ಆರೋಪಿಗಳನ್ನ ಕೂಡ ವಶಕ್ಕೆ ಪಡೆದು ವಿಚಾರಣೆಗೆ ಕೂಡ ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ರಮ್ಯ, ಥ್ಯಾಂಕ್ ಯು ಅನಿಲ್.